ಪವಿತ್ರನ ಅನ್ನಪೂರ್ಣೇಶ್ವರಿ ಠಾಣೆಗೆ ಕರ್ಕೊಂಡು ಬರುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಆರ್ಆರ್ ನಗರದ ನಿವಾಸದಿಂದ ಆಕೆಯನ್ನ ಬಂಧಿಸಿ ನೇರವಾಗಿ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಕರ್ಕೊಂಡು ಬರಲಾಗಿದೆ ಅನ್ನುವಂತಹ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಆವತ್ತು ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪವಿತ್ರ ಗೌಡ ಅರೆಸ್ಟ್ ಆದಂತಹ ಸಂದರ್ಭದಲ್ಲೂ 2024 ಜೂನ್ 11ನೇ ತಾರೀಕು ಆಗ್ಲೂ ಪವಿತ್ರ ಗೌಡನ ನೇರವಾಗಿ ಇದೇ ಸ್ಟೇಷನ್ಗೆ ಕರ್ಕೊಂಡು ಬಂದಿದ್ದು. ಇವತ್ತು ಮತ್ತೆ ಅದೇ ಸ್ಟೇಷನ್ಗೆ ಕರ್ಕೊಂಡು ಹೋಗಲಾಗಿದೆ. ಬಹುಶಃ ಇಲ್ಲಿಂದ ಅನಂತರದಲ್ಲಿ ಮೆಡಿಕಲ್ ಚೆಕಪ್ಗೆ ಕರ್ಕೊಂಡು ಹೋಗ್ತಾರೆ ಅಂತ ಅನ್ಸುತ್ತೆ. ಅದಾದ ಬಳಿಕ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಅದಾದ ಬಳಿಕ ನೇರವಾಗಿ ಪರಪ್ಪನ ಅಗ್ರಹಾರಕ್ಕೆ ಪವಿತ್ರ ಗೌಡ ಶಿಫ್ಟ್ ಆಗೋರಿದ್ದಾರೆ. ಅವರನ್ನ ನೇರವಾಗಿ ಅಲ್ಲಿ ಕರ್ಕೊಂಡು ಹೋಗ್ಬಿಡ್ತಾರೆ. ಚಂದ್ರಶೇಖರ್ ಮಾಹಿತಿಯನ್ನ ನೀಡ್ತಾ ಇದ್ರು. ಚಂದ್ರಶೇಖರ್, ಸದ್ಯಕ್ಕೆ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಕರ್ಕೊಂಡು ಬಂದಿದ್ದಾರೆ ಅನ್ನುವಂತ ಮಾಹಿತಿ ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಸದ್ಯಕ್ಕೆ? ಖಂಡಿತವಾಗಿಯೂ ವಿದ್ಯಾ, ಏನು ಈಗಾಗಲೇ ಪವಿತ್ರ ಗೌಡಳನ್ನ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಕರ್ಕೊಂಡು ಬಂದು ಇಲ್ಲಿ ಕೆಲವೊಂದು ಪೇಪರ್ ವರ್ಕ್, ಅಂದ್ರೆ ಆಕೆಯನ್ನ ಬಂಧನ ಮಾಡಲಾಗಿದೆ ಅನ್ನುವಂತಹ ಕೆಲವೊಂದು ಪೇಪರ್ ವರ್ಕ್ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಕಾನೂನು ಪ್ರಕ್ರಿಯೆಗೆ ಸದ್ಯಕ್ಕೆ ಪೊಲೀಸರು ಮುಂದಾಗಿರುವಂತದ್ದು. ಇದಾದ ನಂತರ ಪೊಲೀಸ್ ಸ್ಟೇಷನ್ ಇಂದ ಒಂದು ಲೆಟರ್ ಅನ್ನು ತೆಗೆದುಕೊಂಡು ಹೋಗ್ಬೇಕಾಗತ್ತೆ ಮೆಡಿಕಲ್ ಟೆಸ್ಟ್ಗೆ, ಅಲ್ಲಿ ಡಾಕ್ಟರ್ಗಳಿಗೆ ನೋಡ್ಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ. ಹೀಗಾಗಿ ಆ ಒಂದು ಪ್ರಕ್ರಿಯೆಯಲ್ಲಿ ಸದ್ಯಕ್ಕೆ ಪೊಲೀಸರು ತೊಡಗಿರುವಂತಹದ್ದು. ಇನ್ನೇನು ಇಲ್ಲಿ ಕರ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಕೆಲವೊಂದು ಕಾನೂನು ಪ್ರಕ್ರಿಯೆಗಳನ್ನ ಮಾಡಿ ಆದ್ಮೇಲೆ ಕೆಲವೇ ಕ್ಷಣಗಳಲ್ಲಿ ಇಲ್ಲಿಂದ ಹೋಗುವಂತಹ ಎಲ್ಲ ಸಾಧ್ಯತೆ ಇರುವಂತಹದ್ದು. ಇಲ್ಲಿ ಈಗಾಗಲೇ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಆ ಪವಿತ್ರರನ್ನ ಇರಿಸಿ ಅದಾದ ನಂತರ ಈ ಕಾನೂನು ಬಗ್ಗೆ, ಅಂದ್ರೆ ಈಗಾಗಲೇ ಏನ್ ತೀರ್ಪು ಬಂದಿದೆ ಈ ತೀರ್ಪಿನ ಬಗ್ಗೆ ಈಗಾಗಲೇ ಅರಿವನ್ನ ಮೂಡಿಸಲಾಗಿದೆ. ಜೊತೆಗೆ ಈಗಲೂ ಸಹ ಅವರಿಗೆ ಒಂದು ಪೊಲೀಸ್ ಠಾಣೆಯಲ್ಲಿ ಕೂರಿಸಿ ವಿಡಿಯೋ ರೆಕಾರ್ಡ್ ಮುಖಾಂತರ ನಿಮ್ಮ ಬೇಲ್ ಏನಿದೆ ಅದು ಕ್ಯಾನ್ಸಲ್ ಆಗಿದೆ, ನಿಮ್ಮನ್ನ ವಶಕ್ಕೆ ಪಡೆದಿದ್ದೀವಿ, ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದೀವಿ ಅನ್ನುವಂತ ಮಾಹಿತಿ ಕೊಟ್ಟು ಅದಾದ ನಂತರ ಒಂದು ಮೆಡಿಕಲ್ ಟೆಸ್ಟ್ಗೆ ಒಂದು ಪ್ರಕ್ರಿಯೆಯನ್ನ ಅಂದ್ರೆ ಫಾರ್ಮೆಟ್ ಅನ್ನ ರೆಡಿ ಮಾಡಿ ಇಲ್ಲಿಂದ ಕರೆದುಕೊಂಡು ಹೋಗುವಂತ ಎಲ್ಲ ಸಾಧ್ಯತೆ ಇರುವಂತಹದ್ದು ವಿದೇಶಿ. ಈಗ ಚಂದ್ರಶೇಖರ್, ನಾಗರಾಜ್ನ ಮೈಸೂರಿನಲ್ಲಿ ಅರೆಸ್ಟ್ ಮಾಡಲಾಗಿದೆ ಅನ್ನುವಂತ ಮಾಹಿತಿ. ಈ ಪ್ರದೋಷ್ ಹಾಗೆಯೇ ಲಕ್ಷ್ಮಣ್ ಅವರನ್ನ ಯಾವ ಸ್ಟೇಷನ್ ನಲ್ಲಿ ಅರೆಸ್ಟ್ ಮಾಡಲಾಗಿದೆ, ಅವ್ರ ಬಗ್ಗೆ ಏನ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಚಂದ್ರಶೇಖರ್? ಸದ್ಯ ಪ್ರದೋಷ್ ಮತ್ತೆ ಲಕ್ಷ್ಮಣ್ ಅನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಅನ್ನುವಂತಹದ್ದು. ಅಂದ್ರೆ ಬೆಳಗ್ಗೆಯಿಂದಲೂ ಸಹ ಅಲರ್ಟ್ ಆಗಿದ್ದಂತಹ ಪೊಲೀಸರು ಅವರ ಅಂದ್ರೆ ಮೊಬೈಲ್ ಲೊಕೇಶನ್ ಅನ್ನ ಹಾಕೊಂಡಿದ್ರು. ಈಗ ಒಬ್ಬೊಬ್ಬರನ್ನ ಒಂದೊಂದು ಕಡೆ ಪಿಕ್ ಮಾಡಿರುವಂತಹದ್ದು. ಇನ್ನು ಪ್ರದೋಷ್ ಮತ್ತೆ ಲಕ್ಷ್ಮಣ್ ಕೂಡ ಬೆಂಗಳೂರಿನ ಹೊರವಲಯದಲ್ಲಿ ಇದ್ರು ಅನ್ನುವಂತಹ ಮಾಹಿತಿ ಇದೆ. ಆದ್ರೆ ಖಚಿತವಾಗಿ ಎಲ್ಲಿ ಅರೆಸ್ಟ್ ಆಗಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗಿಲ್ಲ ವಿದೇಶಿ. ಥ್ಯಾಂಕ್ ಯು ಚಂದ್ರಶೇಖರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಸೊ ದರ್ಶನ್ ತಮಿಳುನಾಡಿನ ಕಡೆಗೆ ಹೋಗಿದ್ದಾರೆ ಅನ್ನೋದಕ್ಕೆ ಒಂದು CCTV ಲಭ್ಯ ಆಗಿತ್ತು. ಈಗ ಮತ್ತೊಂದು ಫುಟೇಜ್ ಹಿಂದುಗಡೆ ಗಮನಿಸ್ತಾ ಇದ್ದೀರಿ. ದರ್ಶನ್ ಅವರ ಕಾರ್ ಅದು. ಪವಿತ್ರ ಗೌಡ ಅವರನ್ನ ಅರೆಸ್ಟ್ ಮಾಡಿದಂತಹ ಸಂದರ್ಭ. ರೆಡ್ ಕಲರ್ ಕಾರ್ ಕಾಣಿಸ್ತಾ ಇದೆಯಲ್ಲ, ಇದು ದರ್ಶನ್ ಅವರ ಕಾರ್. ಅದರಲ್ಲಿ ದರ್ಶನ್ ಇದ್ದಾರೆ. ನಿನ್ನೆ ರಾತ್ರಿಯವರೆಗೆ ಅವರು ವಿಜಯಲಕ್ಷ್ಮಿ ಅವರ ಅಪಾರ್ಟ್ಮೆಂಟ್ನಲ್ಲಿದ್ದರು. ಇವತ್ತು ಬೆಳಗ್ಗೆ ತಮಿಳುನಾಡಿನ ಕಡೆಗೆ ಹೋಗಿದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.